ನೋಡಿ ಸೆಕೆಂಡ್ ಇಯರ್ ಹೆಂಗೆ ಹಿಡಿತಿದೆ. ಎಷ್ಟಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬೇ ಮಾಡಲ್ಲ. ರಾಧಿಕಾ ಪಂಡಿತ್ ಅವ್ರಿಗೆ ತಾಲಿ ಕಟ್ತಾರೆ ಯಶ್ ಅವರು. ನೋಡಿರ್ಬೋದು ಆ ಸೀನು ಇಲ್ಲೇ ನಡೆಯೋದು. ಇದೇ ಜಾಗದಲ್ಲಿ ನಮ್ಮ ಮದಕರಿ ನಾಯಕ ದುರ್ಗದ ಪಾಳ್ಯಗಾರರನ್ನ ಪಟ್ಟ ಕಟ್ಟಿದ ಜಾಗ. ಎಷ್ಟು ಕಷ್ಟ ಗೊತ್ತಾ, ಒಂದು ಚೂರು ಸ್ಲಿಪ್ ಆಯಿತು ಅಂದರೆ ನಾವೆಲ್ಲ ಬಿದ್ದೋಗ್ಬಿಡ್ತೀವಿ. ಫ್ರೆಂಡ್ಸ್, ನಾವಿದ್ದೀವಿ ಕಸ್ತೂರಿ ರಂಗಪ್ಪನ ಬಾಗ್ಲಲ್ಲೇ. ನೋಡ್ಬೋದು, ಇದು 3ನೇ ಸುತ್ತಿನ ಕೋಟೆ. ಮೋಸ್ಟ್ಲಿ ನಾನು 2ನೇ ಸುತ್ತಿನ ಕೋಟೆ ಅನ್ಕೊಂತೀನಪ್ಪ. ಇದು ಕಮೆಂಟ್ ಮಾಡಿಬಿಡಿ. ಇದೇ ಕಸ್ತೂರಿ ರಂಗಪ್ಪನ ಮುಖ್ಯ ದ್ವಾರ. ಒಂದೊಂದು ವಾರಕ್ಕೂ ಒಬ್ಬೊಬ್ಬರು ವಂಶಸ್ಥರನ್ನ ಹೆಸರಿಕ್ಕಿದ್ದಾರೆ ಅವರು. ಫ್ರೆಂಡ್ಸ್, ಈ ಜಾಗ ನೋಡಿರ್ಬೋದು ನೀವು. ನಾಗರಾವು ಫಿಲಮಲ್ಲಿ ವಿಷ್ಣುವರ್ಧನ್ ಅವರು ಈಜಾಡಕ್ಕೆ ಹೋಗ್ತಾರೆ, ಆರತಿ ಅವ್ರು ಹಿಂಗೆ ನಡ್ಕೊಂಬತ್ತಾ ಇರ್ತಾರೆ. ಇದೇ ಜಾಗದಲ್ಲಿ ನಡೆದಿರೋ ಶೂಟಿಂಗ್ ಅದು. ಇದೇ ದೇವಸ್ಥಾನದ ಹಿಂದೆ ಈ ಪಕ್ಕದಲ್ಲಿರೋದು ಗರಡಿ ಮನೆ. ಆವಾಗಿನ ಸೈನಿಕರು ಪೈಲ್ವಾನರು ಗರಡಿ ಮಾಡ್ತಿದ್ದಂಥ ಜಾಗ ಇದು. ನೋಡಿ, ಯಾವ ವ್ಲಾಗಲ್ಲೂ ಬಂದಿರುತ್ತೆ, ಇಂಥ ವ್ಲಾಗಲ್ಲಿ ಬಂದಿರಲ್ಲ. ಇದ್ರ ಸ್ಟೋರಿ ಏನಂತ ಕೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ. ನೋಡಿ ಒಂದ್ಸತಿ ಫಸ್ಟ್ ಹೇಳ್ತೀನಿ ಸ್ಟೋರಿನ. ನೋಡಿ ಒಳಗಡೆ ಹೇಗಿದೆ ಅಂತ. ಏನಂತ ಗೊತ್ತಾ ಮಚ್ಚ ಇದು ಸ್ಟೋರಿ? ಒಬ್ಬ ಪೈಲ್ವಾನ ಸೈನಿಕರು ಇರ್ತಿದ್ರಲ್ಲ, ಹಿಂಗಾಸಿಂದ ಬಂದು ಇದ್ರೊಳಗೆ ಹೋಗ್ಬಿಟ್ಟು ಬಾಡಿನ ದಂಡಿಸ್ಬಿಟ್ಟು, ನೋಡಿ ಇದೇ ಇದರಿಂದ ಈಚೆಗೆ ಬರಬೇಕಾಗಿತ್ತು. ಇಷ್ಟ್ರಾಗಿ ಈಚೆಗೆ ಬರಬೇಕಾಗಿತ್ತು ಅವರು. ನೋಡಿ ಅವರು ಯಾವ ರೇಂಜ್ಗೆ ಅವ್ರ ಬಾಡಿನ ದಷ್ಟಪುಷ್ಟವಾಗಿ ಇಟ್ಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದಕ್ಕೆ ಬಾಗ್ಲಿಲ್ಲ ಒಳಗೆ ಹೋಗೋಕ್ಕೆ. ಅವ್ರು ಗಡಿ ಮಾರಕ್ಕೆ ಇದ್ರೊಳಗಡೆ ಹಸಿಂದ ಹೋಗ್ಬೇಕು, ಗಡಿ ಮುಗಿಸ್ಕೊಂಡು ಇದರಿಂದ ಈಚೆನೇ ಬರಬೇಕು. ಹಾಂ, ಹಂಗಂದ್ರೆ ನೋಡು ಅವ್ರ ಬಾಡಿ ಎಷ್ಟು ಫಿಟ್ಟಾಗಿ ಇಟ್ಕೊಂಡಿದ್ರು ಅವಾಗ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಾಕ್ಲೆ ಇಲ್ಲ ಇದಕ್ಕೆ. ಇದೇ ಗರಡಿ ಮನೆ. ಅಚ್ಚ ಬಾರ, ಇಲ್ಲಿ ಓತಾನೆ ಇದೆಯಲ್ಲೋ, ನೋಡು ಬಾ, ಹಂಗೆ ಹೇಳ್ತೀನಿ ನೋಡು. ಅದು ಬಂಡೆ ಕಾಣಿಸ್ತಾ ಐತಲ್ಲ, ನಿಮ್ಗೆ ಇಲ್ಲಿ ನಿಂತ್ಕೊಂಡು ಯಾವ ಥರ ಕಾಣಿಸ್ತಾ ಇತ್ತದು ನೋಡು. ಅದು ವೈಟು ಚಿಕ್ಕ ಐತಲ್ಲ, ಇದು ಕಣ್ಣಿನ ಥರ, ಇದು ಸೊಂಡ್ಲು, ಇದು ಆನೆ ಥರ ಕಾಣಿಸ್ತಾ ಇರೋ ಶೇಪ್. ಇದಕ್ಕೆ ಹೊಂದ್ಕೊಂಡಿರೋದು ಒಂದು ಬಂಡೆ ಐತೆ. ಆ ಬಂಡೆಯಲ್ಲಿ ಒಂದು ಗಣಪತಿ ದೇವಸ್ಥಾನ ಕೆತ್ಬಿಟ್ಟು ದೇವಸ್ಥಾನ ಕಟ್ಟಿರೋ ಜಾಗ ಅದು. ನಾನೇ ಗೈಡ್ ಅಲ್ವಾ? ಆಗ್ಬಿಡು ಮಚ್ಚಿ, ಇಲ್ಲೇ ಇದ್ಬಿಡು. ಕೊಡ್ರಿ 1000 ಗೈಡ್ ಮಾಡ್ತಿಲ್ವಾ? 500 ರೂಪಾಯಿ ಇಲ್ಲೇನೆ ಗೈಡ್ಗೆ. ನನಗೆ 500 ರೂಪಾಯಿ ಜಾಸ್ತಿ ಕಣ. ಯಾಕೆ? ವಿಡಿಯೋ ಮಾಡಿಕೊಡಲ್ವಾ? ಇದು 1 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆಯಲ್ಲಿ ಇದು 1ನೇ ಸುತ್ತಿನ ಕೋಟೆ. ಕೆಳಗಡೆಯಿಂದ 6-7 ಸುತ್ತಿನ ಕೋಟೆ ಸುತ್ತಾಕೊಂಬಂದಿತ್ತಾಯ್ತು. ನೋಡಿ ಹೆಂಗಿದೆ ಅಂತ. ಆ ಥರ ಸ್ಟ್ರೆಚ್ಚರು ನೋಡಿ, ಕಾಣಿಸ್ತಿದ್ಯಾ? ಬನ್ನಿ ಮುಂದೆ ಹೋಗ್ಬಿಟ್ಟು ಇನ್ನೂ ನೋಡೋಣ. ಕೊನೆ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ನಾವು ಓದ್ತಿರೋದು ಒಂದು ಹಿಸ್ಟಾರಿಕಲ್ ಪ್ಲೇಸು ಅಂತ. ಹೆವಿ ಬಿಸಿಲಿರುತ್ತಂತ ನೋಡ್ತಾ ಇರ್ಬೋದು ನೀವು. ಮಕ್ಕದಲ್ಲಿ ಸೆಕೆಂಡ್ ನೀರು ಸುರಿತಾ ಇದೆ. ನೀರು ಅನ್ಕೊಂಬಿಟ್ಟಿರ ಆಮೇಲೆ ಹತ್ಕೊಂಬಂದಿರೋದಕ್ಕೆ ಮಕ್ಕದಲ್ಲಿ ಸೆಕೆಂಡ್ ನೀರು ಸುರಿತಾ ಇರೋದು. ಇದೇ ನೋಡಿ ನಮ್ಮ ಮದಕರಿ ನಾಯಕರು ಅರಮನೆ ಇರೋ ಅಂಥ ಜಾಗಕ್ಕೆ ಹೋಗೋ ಜಾಗ. ಬನ್ನಿ. ನೀರಿಗೆ ಏನು ಮಾಡ್ತೀರಾ? ನೀರಿಗೆ ಇಷ್ಟಕ್ಕೆ ಒಂದು ಬಾಟ್ಲೆ ವೇಸ್ಟ್ ಮಾಡ್ಬಿಡ್ತಲ್ಲ ಗುರು ಕೋತಿ. ಫ್ರೆಂಡ್ಸ್, ಇದೇ ನೋಡಿ ಚಿತ್ರದುರ್ಗದಲ್ಲಿರುವ ಗಾಳಿ ಗೋಪುರಗಳು. ಬೇಜಾನ್ ಫಿಲಮ್ ನೋಡಿದ್ದೀರಾ ಅನ್ಕೊತೀನಿ. ಇದ್ರ ಬಗ್ಗೆ ಒಳ್ಳೊಳ್ಳೆ ಶೂಟಿಂಗ್ ಎಲ್ಲ ಮಾಡಿದ್ದಾರೆ, ಸಾಂಗ್ ಶೂಟಿಂಗು. ಇದೆಲ್ಲ ಗಾಳಿ ಗೋಪುರಗಳು ನೋಡಿ. ಸೆಕೆಂಡ್ ಇಯರ್ ಹೆಂಗೆ ಹಿಡಿತಿದೆ. ಎಷ್ಟಾರು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬೇ ಮಾಡಲ್ಲ. ಈ ಗಾಳಿ ಗೋಪುರಕ್ಕೆಲ್ಲ ಹೋಗಿ ನೋಡಬೇಕು. ಫಸ್ಟು ನಾವು ಅಲ್ಲೋಗ್ಬೇಕು. ಇವಾಗ ಫುಲ್ ಮೇಲ್ಕೆ ಫೋರ್ಟ್ಗೆ ಬತ್ತೇರಿಗೆ ಹೋಗ್ಬೇಕು. ಬತ್ತೇರಿ ಅಂದರೆ
ಸೈನಿಕರು ಕಾವಲು ಕಾಯ್ತಿದ್ದಂಥ ಜಾಗ. ಅಲ್ಲಿಗೋಗ್ಬೇಕು. ನೋಡಿ, ನಮ್ಮ ಹಿಂದೆನೂ ಒಂದು ಗಾಳಿ ಗೋಪುರ ಇದೆ. ಇದೊಂದು ಗಾಳಿ ಗೋಪುರ, ಅದೊಂದು ಗಾಳಿ ಗೋಪುರ. ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರೋದು ಮುರುಘಾ ಮಠ. ಆವಾಗಿನ ಚಿತ್ರದುರ್ಗ ಸಂಸ್ಥಾನದಲ್ಲಿದ್ದಂಥ ಒಂದು ಮಠ, ಮುರುಘಾ ಮಠ. ಫ್ರೆಂಡ್ಸ್ ನೋಡಿ, ಇದು ಏನಂತ ಗೊತ್ತಾಗ್ತಿಲ್ಲ ನನಗೂ. ಯಾವುದಿದು? ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನನಾ? ಅದೇ ಇರಬೇಕು. ಸಂಪಿಗೆ ಸಂಪಿಗೆ ಕಾಮಗೇತಿ ಸಂಪಿಗೆ ಬಾಳೆಗಾರ ವಂಶಕ್ಕೆ ಸಿದ್ಧನಿತ್ತ ಸಂಪಿಗೆ ದುರ್ಗದ ಕಾಲಕ್ಕೆ ಮದುವಮ್ಮನ್ನಾಗತಿ ನೆತ್ತಿ ಮುಡಿಯ ತುಂಬುವ ಕರುಣಬೇಕು ಸಂಪಿಗೆ ಮುರುಗನ ಚಂದ್ರನ ಪೂಜೆ ಕೊಡಕ ಸಂಪಿಗೆ ಅಕ್ಕ ತಂಗಿ ಹೊಂದದಿ ಮುಂದು ಬಂದ ಸಂಪಿಗೆ ಒಟ್ಟಿ ಕಾಲ ಬಸವನ ಮುಟ್ಟಿ ಬಂದ ಸಂಪಿಗೆ ಏಳು ಸುತ್ತ ಕೋಟೆಗೆ ಕಣ್ಣ ತೀಡ ಸಂಪಿಗೆ ಧವಳ ಧವಳ ಸಂಪಿಗೆ ರಾಜ ಸಂಪಿಗೆ. ಬಂಡಾಡಿ ವೆಂಕಟೇಶ್ವರ ದೇವಸ್ಥಾನ. ಫ್ರೆಂಡ್ಸ್, ಸಂಪಿಗೆ ಸಿದ್ದೇಶ್ವರ ದೇವಾಲಯ ಇದು. ಫ್ರೆಂಡ್ಸ್, ಇವಾಗೇನು ನೀವು ನೋಡ್ತಾ ಇದ್ದೀರಾ, ಇದೇ ಬಂದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ನಮ್ಮ ದುರ್ಗದ ಪಾಳ್ಯಗಾರರು ಆಳುತ್ತಿದ್ದಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ಕಟ್ಟಿಸಿರೋದು. ಇದು ಬಂದು ಅಕ್ಕರಾಯ ಬುಕ್ಕರಾಯ ದೇವಸ್ಥಾನ. ಇದು ಬಂದು ಅಕ್ಕ ಮತ್ತು ಬುಕ್ಕ ಅಣ್ತಂದಿರು. ಈ ಚಿತ್ರದುರ್ಗ ಕೋಟೆ ಏನು ನೋಡ್ತಾ ಇದ್ದೀರಾ, ಇದನ್ನ ದುರ್ಗದ ಪಾಳ್ಯಗಾರರು ಆಡೋಕ್ಕಿಂತ ಮುಂಚೆ ಇದು ವಿಜಯನಗರ ಅಂಡರಲ್ಲಿತ್ತು. ಸೊ ವಿಜಯನಗರ ಅಂಡರಲ್ಲಿದ್ದ ಕಾರಣ ಆವಾಗ ವಿಜಯನಗರ ಆಳ್ತಿದ್ದವರು ಅಕ್ಕರಾಯ ಮತ್ತು ಬುಕ್ಕರಾಯ. ಆಗಿನ ಕಾಲದಲ್ಲಿ ಈ ಪ್ರಾಂತ್ಯಕ್ಕೆ ಇವ್ರ ಕೊಡುಗೆಗಳು ಬೇಜಾನ್ ಇರೋದ್ರಿಂದ ಇವರ ಮೂರ್ತಿನೇ ಕೆತ್ತನೆ ಮಾಡಿ ಈಗಲೂ ಪೂಜಿಸ್ತಾರೆ. ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ಶಾಸನ ಬೇರೆ ಹಾಕ್ಸಿದ್ದಾರೆ. ಯಾವ ಥರ ಅಂತ ಗೊತ್ತಾಗ್ತಿಲ್ಲ. ಹಳೆಗನ್ನಡ ಅರ್ಥ ಆಗ್ತಾಯಿದ್ದ ನಿಂಗೇನಾದ್ರು? ನೋಡಿ ಹೆಂಗಿದೆ ಹಳೆಗನ್ನಡ ಮಚ್ಚ. ಇಲ್ಲಿ ಹಾಂ ಏನಂತ ಇಲ್ಲ ಮಚ್ಚ, ಇದ್ರಾಗೆ ಬೇರೆ ಐತಿ, ಇದ್ರಾಗೆ ಬೇರೆ ಸೇಮ್. ಗುರು ಬಣ್ಣ ನಮಃ ಸಿದ್ಧ ದಶರಣ. ಹಳೆಗನ್ನಡ ಒಂಚೂರು ಅರ್ಥ ಆಗ್ತಿಲ್ಲಪ್ಪ. ನಮಸ್ತು ಇದು ಮಚ್ಚ, ಇದು ನೋಡ್ತಾ ಇದೆ ನನಗೆ. ನೋಡು, ಇದ್ರಾಗ ಒಬ್ಸರ್ವ್ ಮಾಡು. ಇದರಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ ಅಂದರೆ ಶೈವರು ಆವಾಗೆಲ್ಲ ಶಿವನ ಆರಾಧಕರು. ಈ ವೈಷ್ಣವ ಪಂಥ ಹೊರಕ್ಕೆ ಶಿವನ ಆರಾಧಕರು ಇದ್ರಲ್ಲ, ಆವಾಗ ಅಕ್ಷರ ಶಾಸನ ಇದು. ಎಲ್ಲಿ ವಿಜಯನಗರದವ್ರು ಬಂದ ಮೇಲೆ ತಾನೇ ವೈಷ್ಣವರ ಪಂಥ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮುಂಚೆ ಇತ್ತು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಾವಿವಾಗ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ಈ ದೇವಸ್ಥಾನಕ್ಕೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿತ್ತೇನು ಅಂದರೆ, ಈ ಜಾಗ ಇದೆ, ಇದೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ನಮ್ಮ ಮದಕರಿ ನಾಯಕ ದುರ್ಗದ ಪಾಳ್ಯಗಾರರನ್ನ ಪಟ್ಟ ಕಟ್ಟಿದ ಜಾಗ, ಪಟ್ಟಾಭಿಷೇಕ ಮಾಡ್ತಿದ್ದ ಜಾಗ ಇದು. ನೋಡ್ಕೊಳ್ಳಿ ಇದನ್ನ ಒಂದ್ಸತಿ. ಇದೇ ಜಾಗದಲ್ಲಿ ನಮ್ಮ ಮತ್ತಿ ತಿಮ್ಮಣ್ಣ ನಾಯಕ, ಭರಮಣ್ಣ ನಾಯಕನವರು ಮತ್ತು ನಮ್ಮ ಮದಕರಿ ನಾಯಕರು ಪಟ್ಟ ಕಟ್ಟಿದ ಜಾಗ ಇದೆಲ್ಲ. ನೋಡಿ, ಆವಾಗಲೇ 500-600 ವರ್ಷದ ಮುಂಚೆ ಯಾವ ಥರ ಅದೇನು ಕಾಣಿಸ್ತಿದೆಯೋ ನಿಮಗೆ ಗೋಪುರ ಎಲ್ಲ 500-600 ವರ್ಷದ ಮುಂಚೆ ಕಟ್ಟಿರೋ ಗೋಪುರ ಇದು. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 500-600 ವರ್ಷದ ಮುಂಚೆ ನಮ್ಮ ಹಿರಿಯರು ಸ್ಲೋ ಇದ್ರು ಅಂತ ಒಂದಷ್ಟು ಜನ ಹೇಳ್ತಾರೆ. ತಪ್ಪದು, ನಮಗಿಂತ ಫಾಸ್ಟ್ ಇದ್ರು ಅವರು. ನಾವೇ ದಡ್ರು, ಒಂದು ಕೆಲಸ ಮಾಡೋಕ್ಕೂ ಹಿಂದಾಗ್ತೀವಿ. ಇಲ್ಲಿ ನೋಡಿ ಬಂದು ಸುತ್ತಲೂ ಎಲ್ಲಿ ನೋಡಿ ಇಷ್ಟಿಷ್ಟಪ್ಪ ಕಲ್ಲಿಕ್ಬಿಟ್ಟು ಫುಲ್ಲು ಈ ಬಂಡೆ ಸುತ್ತಲೂ ಕೋಟೆ ಕಟ್ಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಬತ್ತೇರಿಗೆ ಹೋಗೋಣ. ಮೇಲ್ಗಡೆ ಬತ್ತೇರಿ ಇದೆ. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ದರ್ಶನ ಮುಗೀತು. ಮೇಲ್ಗಡೆ ಬತ್ತೇರಿ ನೋಡಕ್ಕೆ ಬನ್ನಿ. ಬರೋ ಫ್ರೆಂಡ್ಸ್, ಇದೆ ನೋಡಿ, ಇದು ಮುರುಘಾ ಮಠ.
ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಪಕ್ಕದಲ್ಲಿರೋದು. ಈ ಸೆಂಟ್ರ್ ಗ್ಯಾಪಲ್ಲಿ ಇರೋದೇ ಬತ್ತೇರಿಗೆ ಹೋಗೋ ಜಾಗ. ಬನ್ನಿ. ಭಾನುವಾರ ಹೆವಿ ಕ್ರೌಡು. ಬಾರಲೋ ಭಾನುವಾರ ಅಲ್ವಾ ಇವತ್ತು? ಹಬ್ಬ ಬಿದ್ದ ಅಂದ್ರೆ ಎಲ್ಲ ಬಿದ್ದೋಗ್ಬಿಡ್ತಾರೆ. ವರ 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 ಮಚ್ಚ ನೋಡು. ಫುಲ್ ಸುಸ್ತು. ಫಸ್ಟ್ ಟೈಮು ಚಿತ್ರದುರ್ಗಕ್ಕೆ ನಾನು ಬಂದಿದ್ದೀನಿಲ್ಲ ಅಂತಲ್ಲ, ಬತ್ತೇರಿಗೆ ಹೋಗಲೇಬೇಕು ಅಂತ ಹತ್ತುತ್ತಾ ಇರೋದು ಫಸ್ಟ್ ಟೈಮು. ಅಪ್ಪ ನೋಡಿ ನಮ್ಮ ಚಿತ್ರದುರ್ಗ ಯಾವ ಥರ ಬೆಳಿದೆ ಅಂತ. ದೇವರಾಣೆಗೂ ಈ ದುರ್ಗದ ಪಾಳ್ಯಗಾರರು ಇಂಥ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಆಳ್ವಿಕೆ ಮಾಡೋಕ್ಕೆ ಮತ್ತು ಅವ್ರದ್ದೊಂದು ಸಾಮ್ರಾಜ್ಯ ಇಲ್ಲಿರಬೇಕು ಅಂತ ನಿಜಕ್ಕೂ ಹ್ಯಾಟ್ಸ್ ಆಫು. ಅದು ಹೆಂಗೆ ದಾಳಿ ಮಾಡ್ತಿದ್ರೆ ಶತ್ರುಗಳಂತೂ ಅಪ್ಪ. ಫ್ರೆಂಡ್ಸ್ ನೋಡಿ ಎಷ್ಟು ಕಷ್ಟ ಗೊತ್ತಾ. ಒಂದು ಚೂರು ಸ್ಲಿಪ್ ಆಯಿತು ಅಂದರೆ ನಾವೆಲ್ಲ ಬಿದ್ದೋಗ್ಬಿಡ್ತೀವಿ. ಬತ್ತೇರಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಇದೇ ಜಾಗದಲ್ಲಿ ಚಾಮಯ್ಯ ಮೇಷ್ಟ್ರು, ಲೋ ರಾಮಾಚಾರಿ ಎಲ್ಲಿದ್ಯೋ ಅಂತ ಕೂಗೋದು ನೋಡ್ತಾ ಇರಿ ನೀವು. ಇದೇ ಜಾಗದಲ್ಲಿ ಇದೀವಿ ನಾವು. ಬಟ್ಟ ಇನ್ನು ಹತ್ಬೇಕು ಮೇಲ್ಕೆ. ಒಂಚೂರು ಮಾರಿದ್ರೆ ಎಲ್ಲ ಹಾಕ್ಸ್ಕೊಂಡ್ಬಿಡ್ತೀವಿ. ನೋಡಿ ನಮ್ಮ ಚಿತ್ರದುರ್ಗ ಸಂಸ್ಥಾನ ಹೆಂಗೆ ಕಾಣಿಸ್ತೈತೆ ಅಂತ. ಫುಲ್ ಸುಸ್ತು ಫ್ರೆಂಡ್ಸ್, ಆಯ್ತಾ ಇಲ್ಲ. ಬನ್ನಿ ಮೇಲ್ಕೋಗೋಣ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು, ಬೆಟ್ಟ ಹತ್ತುತ್ತಾ ಇದ್ದೀವಿ. ಇಲ್ಲ ಆಯ್ತಾ ಜಾಗ. ಹಾಂ, ಇಲ್ಲಿ ಬಂದು ಸ್ವಲ್ಪ ಆರಾಮಾಗಿ ಎತ್ಬೋದು. ಅಲ್ಲಿ ಸೆಂಟ್ರಾಗಿ ತಗೊಳಕೊಂಬಿಟ್ಟಿದ್ದು, ಇಳಿಯೋಕ್ಕಾಗ್ತಿರ್ಲಿಲ್ಲ, ಇಳಿಯೋಕ್ಕಲ್ಲ, ಹತ್ತಕ್ಕಾಗ್ತಿರ್ಲಿಲ್ಲ. ಫೈನಲಿ ಬತ್ತೇರಿಗೆ ಬಂದಿದ್ದೀವಿ. ಬನ್ನಿ ದರ್ಶ ಅವ್ರೆ, ಹಂಗೆ ಫಾಲೋ ಮಾಡ್ಕೊಂಡಿದ್ದೆ. ನೋಡು ನಾನು ಹೇಳಿವ ಮಚ್ಚ, ಇಲ್ಲಿ ನೋಡು ಈ ಸುತ್ತಲೂ ತೋರ್ಸು ದರ್ಶಿ. ಇಲ್ಲಿ ನೋಡಿ, ಇಲ್ಲಿ ನೋಡು, ಇಲ್ಲಿ ಬತ್ತೇರಿ ಕಾವಲು ಕಾಯ್ತಾರಲ್ಲ, ಇವ್ರಿಗೆ ನೀರಿನ ಇದಿರುತ್ತದೆ. ನೀರು ಬೇಕಾಗಿರುತ್ತೆ ಅವ್ರಿಗೆ. ನೀರು ಅಲ್ಲಿಂದ ಎಲ್ಲ ತರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಲ್ಲ ಸ್ಟೋರೇಜ್ ಮಾಡ್ಕೊಂಬಿಟ್ಟವ್ರೆ. ಇವಾಗ ಮಳೆ ನೀರು ಬಂದಿತ್ತು, ಇಲ್ಲೇ ನಿನ್ಕೊಂಡು ಸ್ಟೋರೇಜ್ ಆಗ್ತದೆ. ಇದನ್ನೇ ಅವರು ಫಿಲ್ಟರ್ ಮಾಡಿ ಅಂದ್ರೆ ಈ ಸೀರಲ್ಲಿ ಅದು ಸೋಸ್ಕೊಂಡು ಇದೇ ನೀರ್ನ ಕುಡಿತಿದ್ದಿತ್ತವ್ರು. ಎಷ್ಟು ಅಡ್ವಾನ್ಸ್ ಆಗವ್ರೆ ಅಂದ್ರೆ ಚಿತ್ರದುರ್ಗದವರು. ಇದೆಲ್ಲ ನನ್ನ ಪ್ರಕಾರ ಮದಕರಿ ನಾಯಕರು ಬಂದಾಗ ಆಗಿತ್ತು ಅನ್ಸ್ತದಪ್ಪ. ಬತ್ತೇರಿಗೆ ಹೋಗ್ತಾ ಇದ್ದೀವಿ ನೋಡಿ. ಬರ ತೇಜು, ಬಂದ್ಬಿಟ್ಟ ಬತ್ತೇರಿಗೆ ಬಂದ್ಬಿಟ್ಟ. ಬನ್ನಿ ಫ್ರೆಂಡ್ಸ್, ಫೈನಲಿ ನಮ್ಮ ಚಿತ್ರದುರ್ಗದ ಕೋಟೆಯ ಬತ್ತೇರಿಗೆ ಬಂದಿದ್ದೀವಿ. ಕೇಳ್ಬೋದು ನೀವು ಬತ್ತೇರಿ ಏನು ಅಂತ ಅಂದ್ರೆ, ಈ ಬತ್ತೇರಿ ಏನು ಅಂದ್ರೆ ಈ ಸೈನಿಕರು ಇರ್ತಾರಲ್ಲ, ಈ ಶತ್ರುಗಳು ಯಾರಾದ್ರೂ ದಾಳಿ ಮಾಡ್ತಾರ ಅಂತ ಅನ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಅವರು ವಾಚ್ ಮಾಡೋದು, ಅಂದ್ರೆ ವೀಕ್ಷಣಾ ಸ್ಥಳ. ಈ ಶತ್ರುಗಳು ಯಾರನ್ನ ಮುತ್ತಿಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡ್ತಿರ್ತಾರೆ ಸೈನಿಕರು. ನೋಡ್ಬೋದು ನೀವು, ಇಲ್ಲಿ ನಿಂತ್ಕೊಂಡ್ರೆ ಅಷ್ಟು ದೂರ ಅವ್ರಿಗೂ ಕಾಣಿಸ್ತದೆ. ಇನ್ ಕೇಸ್ ಏನಾದ್ರು ಶತ್ರುಗಳು ದಾಳಿ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿಂದ ಅವರು ಒಂದು ಕಹಳೆ ಓದೋರು ನೋಡಿರ್ಬೋದು ನೀವು. ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಸಾಂಗಲ್ಲಿ ಒನಕೆ ಓಬವ್ವರ ಗಂಡ ಇದ್ರ ಮೇಲೆ ನಿಂತ್ಕೊಂಡು ಕಹಳೆ ಓದೋದು. ಪ್ಲಸ್ ಏನಂದ್ರೆ ಇಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಶೂಟಿಂಗ್ ನಡೆದಿದೆ. ನೀವು ನೋಡಿರ್ಬೋದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಲಿ ನಮ್ಮ ವಿಷ್ಣುವರ್ಧನ್ ಸರ್ ಮತ್ತೆ ಮಾರ್ಗ್ರೆಟ್ ಕಟ್ಔಟ್ ನಿಲ್ಲಿಸ್ಬಿಟ್ಟು ಇಲ್ಲೇ ಅವ್ರ ಸ್ಟ್ಯಾಚು ಮುಂದೆನೆ ರಾಧಿಕಾ ಪಂಡಿತ್ ಅವ್ರಿಗೆ ತಾಲಿ ಕಟ್ತಾರೆ. ಯಶ್ ಅವರು ನೋಡಿರ್ಬೋದು, ಆ ಸೀನು ಇಲ್ಲೇ ನಡೆಯೋದು. ಫ್ರೆಂಡ್ಸ್ ಬನ್ನಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ದರ್ಶಿ ಝೂಮ್ ಹಾಕಿ, ಅಲ್ಲಿ ಐ ಲವ್ ಯು ನಾಗು
ಶಿವನಾಗ, ವಿಲ್ ಯು ಮ್ಯಾರಿ ಮಿ? ಅಮರ ಪ್ರೇಮಿ ಶಿವನಾಗ ಅವ್ರೆ. ಇದನ್ನೆಲ್ಲ ನೀವು ಮನೇಲಿ ಬರ್ಕೊಳ್ರಿ. ಏನ್ ಈ ಜಾಗದಲ್ಲೆಲ್ಲ ಬರೀತೀರಾ? ಎಲ್ಲೋದ್ರಿ ಅಮರ ಪ್ರೇಮಿಗಳ್ದೊಂದು ಕಾಟ ಆಗ್ಬಿಟ್ಟೈತೆ. ಏನು ಹಿಸ್ಟಾರಿಕಲ್ ಪ್ಲೇಸ್ನ ಸ್ಮಾರಕಗಳ್ನೆಲ್ಲ ಇವರು ಅಮರ ಪ್ರೇಮಿಗಳು ಕೆತ್ತಿ ಎಲ್ಲ ಹಾಳು ಮಾಡ್ತಾವ್ರೆ. ಹಂಗಂತ ನಾನು ಲವ್ ಮಾಡೋರ್ನ ದೋಷಿಸಲ್ಲ. ಈ ತರ ಲವ್ ಮಾಡಬೇಡ್ರಿ. ಲವ್ ಮಾಡ್ಕೊಳ್ಳಿ, ಅದೆಲ್ಲ ನಿಮ್ದು ಹಕ್ಕು.